ನೀರು ಹಾಕ್ತಾವ್ರಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಕನ್ಫ್ಯೂಸ್ ಆಗಿರುತ್ತಲ್ಲ, ಯಾಕೆ ಪಾಸ್ಪೋರ್ಟ್ ಸೈಜ್ ಎಲ್ಲ ಎಷ್ಟು ಮುದ್ದಾ ಕಾಣಿಸ್ತೀವಿ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಇವಾಗ ದರ್ಶನ ಮುಗಿಸ್ಕೊ ಬಂದು ಮನೇಲಿ ರೆಸ್ಟ್ ಮಾಡ್ತಿದ್ದೆ. ಗೊತ್ತಲ್ಲ ನನ್ನ ಶಿಷ್ಯ, ನಾನು ನನ್ನ ಮಗ ಬೈಕ್ ಸರ್ವಿಸ್ ಮಾಡೋದು ಬೇರೆ ಕರ್ಕೊಂಡು ಹೋಗೋ ಅಂದ. ಅವನ ಗಾಡಿ ಬಿಟ್ಬಿಟ್ಟು ಐಟಮ್ಸ್ ತರಕ್ಕೆ ಬಂದಿದ್ದು. ಐಟಮ್ಸ್ ಎಲ್ಲ ತಗೊಂಡ್ವಿ. ಎಷ್ಟು ಅಮೌಂಟ್ ಆಗೈತೆ ಅವೆಲ್ಲ ಹೇಳೋಕ್ಕಾಗಲ್ಲ. ನೋಡಿ ಅಲ್ಲ, ಏನೇನೋ ತಗೊಳ ಇಲ್ಲ, ಕಣ್ಣಲ್ಲಿ ನೀರು ಹಾಕ್ತಾವ್ರಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಗ್ತಾವ್ರಿ. ವರ್ಷದಲ್ಲಿ 2 ಸಲ ಖರ್ಚು ಮಾಡೋರಿ ಆ ರೇಂಜ್ಗೆ. 7 ವರ್ಷದಲ್ಲಿ ನಾನು ಹೇಳಿದ್ದು 1 ವರ್ಷದಲ್ಲಿ ಹೇಳ್ತಾರೆ. ಅದು ಗಾಡಿ ತಗೊಂಡೋಗಿದ್ದಲ್ಲ. ನೋಡಿ ಅವರಪ್ಪ ಆಯಿಲ್ ತಗೋತಾವ್ರೆ. ಯಾವ್ದಾಗ್ತದೆ ಆಯಿಲು? ಮೋಟಲ್ ಅದು ಮೋಟಲ್ಲ. ಹಾಕ್ಬೇಕು. ಯಾರು ಹೋಗ್ಬಿಟ್ಟು ಗಾಡಿ ಮಾಡ್ತೀವಿ. ಒಂದು ಗಾಡಿ ಯಾವುದಾದ್ರು ನೋಡಿದ್ರೆ ನಾನು ತರಿಸ್ತೀನಿ. ಯಾವುದಾದ್ರು ಅದೇನು ಪಕ್ಕದಲ್ಲಿರೋದು ಇವು ಐಟಮ್ಸ್ ಇವು ಏನಾದ್ರು ಗೈಸ್, ಇವಾಗ ನನಗೆ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಕ್ಯಾಮ್ರಾ ಉಲ್ಟಾ ಆಯ್ತು. ಗೈಸ್, ಇವಾಗ ಗಾಡಿ ಎಲ್ಲ ಕೊಟ್ಟಿದ್ದೀವಿ. ಐಟಮ್ಸ್ ಎಲ್ಲ ಕೊಟ್ಟಿದ್ದೀವಿ. ಇವಾಗ ಹೋಗ್ತಾ ಇದೀವಿ ಮನೆ ಕಡೆ. ಇದೇ ನೋಡಿ ಎಳ್ಸನಹಳ್ಳಿ ಮೆಟ್ರೋ ಸ್ಟೇಷನ್ನು. ಸಂಜೆ ಬಂದು ಗಾಡಿ ಇಸ್ಕೋಬೇಕು ಗಾಡಿನ. ಎಷ್ಟು ಖರ್ಚಾಗೈತೆ ಅಂತ ಆಮೇಲೆ ಫುಲ್ಲು ಟೋಟಲ್ ಆಗಿ ಹೇಳ್ತೀವಿ. ಅವಾಗ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತ. ಇವಾಗಲೇ ಆಗಿದೆ ಹತ್ತತ್ರ. ಗೈಸ್, ಇವಾಗ ಕನ್ಫ್ಯೂಸ್ ಆಗಿರುತ್ತಲ್ಲ, ಯಾಕೆ ಪಾಸ್ಪೋರ್ಟ್ ಸೈಜ್ ಎಲ್ಲ ಎಷ್ಟು ಮುದ್ದಾ ಕಾಣಿಸ್ತೀವಿ. ಧರ್ಮಸ್ಥಳಕ್ಕೆ ಹೋಗಿ ಮುಡಿ ಕೊಟ್ಬಿಟ್ಟು ಬಂದವನೇ. ಅದು ಇನ್ನೊಂದು ಲಾಗ್ ಬರುತ್ತೆ. ಅದು ಆಮೇಲೆ ಇದು ಬರುತ್ತೆ. ಹಿಂದೆ ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ.